ನಮಸ್ಕಾರ ಫ್ರೆಂಡ್ಸ್, ಮಿಸ್ಟಿಕೆರ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾವು ರೀಡಿಂಗಲ್ಲಿ ನೋಡ್ತಾ ಇರುವಂಥದ್ದು, ನಮ್ಮ ಜೀವನದಲ್ಲಿ ಕೆಲವೊಂದು ಸಲ ದೊಡ್ಡ ದೊಡ್ಡ ಅಪಾಯಗಳು ಬರಬೇಕಾಗಿರುತ್ತೆ. ಆದರೆ ಕೊನೆ ಕ್ಷಣದಲ್ಲಿ ಯಾವುದೋ ಒಂದು ಕಾರಣಕ್ಕೆ ಅವೆಲ್ಲ ತಪ್ಪು ಹೋಗಿರುತ್ತೆ. ತುಂಬ ಸಲ ನೀವು ಕೂಡ ಅಂದ್ಕೊಂಡಿರ್ತೀರ, ಅಯ್ಯೋ ಇದು ಆಗಿದ್ರೆ ಏನಾಗ್ತಿತ್ತೋ ಏನೋ, ಏನೋ ಬಚಾವಾದೆ, ಒಂದು ಕೂದಲೆಳೆ ಅಂಥದ್ದಲ್ಲಿ ತಪ್ಪು ಹೋಯಿತು, ಈ ರೀತಿಯೆಲ್ಲ ನೀವು ನೋಟಿಸ್ ಮಾಡಿರಬಹುದು. ಇನ್ನು ಕೆಲವೊಂದು ಸಲ ನೀವು ನೋಟಿಸ್ ಮಾಡಿರೋದೇ ಇಲ್ಲ, ಅದು ಬಂದು ಹೋಗಿರುತ್ತೆ. ಆದ್ದರಿಂದ ನೀವು ಬಚಾವ್ ಆಗಿರ್ತೀರ. ಕೆಲವೊಂದು ಸಲ ದೊಡ್ಡ ಒಂದು ಅಪಘಾತ ತಪ್ಪಿರ್ಬೋದು, ಕೆಲವೊಂದು ಸಲ ತುಂಬ ನಷ್ಟ ಆಗೋದು ಕೂಡ ನೀವು ತಪ್ಪಿಸ್ಕೊಂಡಿರ್ಬೋದು. ಯಾರೋ ಮಾಡಿದ ಕೆಟ್ಟ ಒಂದು ಪ್ರಯತ್ನದ ಏನಿದೆ, ಆ ಒಂದು ಪ್ರಯತ್ನ ನಿಮಗೆ ತಟ್ಟದೆ ಹೋಗಿರ್ಬೋದು. ಇದೆಲ್ಲ ಕೂಡ ಒಂದು ಕೋಇನ್ಸಿಡೆನ್ಸ್ ಆಗಿರೋದಿಲ್ಲ, ಆಕಸ್ಮಿಕ ಖಂಡಿತ ಅಲ್ಲ. ನಿಮ್ಮನ್ನು ಒಂದು ಕಾಣದೇ ಇರೋ ರೀತಿಯಲ್ಲಿ ದೈವಶಕ್ತಿ ರಕ್ಷಣೆ ಮಾಡ್ತಾ ಇದೆ ಅನ್ನೋ ಒಂದು ಸಂಕೇತ ಆಗಿರುತ್ತೆ. ನಿಮಗೆ ಅನ್ಯಾಯ ಮಾಡಿದವರು ಈಗ ಕರ್ಮದ ಫಲವನ್ನು ಅನುಭವಿಸುವಂಥ ಸಮಯ ಬಂದಿದೆಯಾ? ಅವರು ನಿಮಗೆ ಕಷ್ಟ ಕೊಟ್ಟ ಆ ಸಮಯದಲ್ಲಿ ನಿಮ್ಮನ್ನು ಕಾಣದ ರೀತಿಯಲ್ಲಿ ರಕ್ಷಣೆ ಮಾಡ್ತಿದ್ದಂತಹ ಆ ದೈವ ಯಾವುದು ಅನ್ನೋದನ್ನು ಈ ದಿನದ ರೀಡಿಂಗಲ್ಲಿ ನಾವು ತಿಳಿದುಕೊಳ್ಳೋಣ. ರೀಡಿಂಗ್ ಆರಂಭ ಮಾಡೋದಕ್ಕೂ ಮೊದಲು ನೆನಪಿರಲಿ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಮತ್ತು ಈ ಒಂದು ವಿಡಿಯೋನ ನೀವು ಯಾವ ಸಮಯದಲ್ಲಿ ನೋಡಿದ್ರೂ ಕೂಡ ಆ ಸಮಯಕ್ಕೆ ಈ ಒಂದು ಸಂದೇಶ ಅನ್ನೋದು ಅನ್ವಯ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಒಂದು ಹೈಪ್ ಬಟನ್ ಏನಿದೆ ಅದನ್ನು ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ, ಕುಟುಂಬದವ್ರು ಯಾರಿದ್ದಾರೆ, ಅವ್ರಿಗೆ ಈ ವಿಡಿಯೋ ಉಪಯೋಗ ಆಗುತ್ತೆ ಅನಿಸಿದ್ರೆ ಖಂಡಿತವಾಗ್ಲೂ ಶೇರ್ ಮಾಡಿ. ಹಾಗೆ ನೀವು ಇನ್ನೂ ಕೂಡ ಮಿಸ್ಟಿಕೆರ ಕುಟುಂಬದ ಸದಸ್ಯರಾಗಿಲ್ಲ ಅಂದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ಅಪ್ಲೋಡ್ ಮಾಡುವಂಥ ಯಾವುದೇ ಹೊಸ ವಿಡಿಯೋನ ಮಿಸ್ ಮಾಡ್ಕೊಳ್ದೆ ನೀವು ನೋಡಬಹುದು. ನೀವು ಬಹಳ ದಿನಗಳಿಂದ ತುಂಬ ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದೀರಾ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಯಾವ ಕೆಲಸ ಮಾಡೋದಕ್ಕೋದ್ರೂ ಕೈ ಹತ್ತುತ್ತಾ ಇಲ್ಲ. ಹಣಕಾಸಿನ ವಿಷಯ ಆಗಿರ್ಬೋದು, ಆರೋಗ್ಯ ವಿಷಯ ಆಗಿರ್ಬೋದು, ತುಂಬ ಕಡೆ ಹಾಸ್ಪಿಟಲ್ಗೆ ತೋರಿಸಿದ್ದೀರಾ, ಆದರೂ ಕೂಡ ಏನು ಅಂತಲೇ ಗೊತ್ತಾಗ್ತಿಲ್ಲ. ಈ ರೀತಿ ಸಮಸ್ಯೆಗಳೆಲ್ಲ ನಿಮ್ಮನ್ನು ಕಾಡ್ತಾ ಇದ್ದರೆ ಒಂದು ಸಲ ನೀವು ಈ ಕ್ರಿಸ್ಟಲನ್ನು ಉಪಯೋಗ ಮಾಡಿ ನೋಡಬಹುದು. ಇದರಲ್ಲಿ 7 ಚಕ್ರಗಳಿಗೆ ಸಂಬಂಧಪಟ್ಟಿರುವಂಥ ಕ್ರಿಸ್ಟಲ್ ಆಗಿರ್ಬೋದು, ಮತ್ತು ನಿಮಗೆ ಒಂದು ನೆಗೆಟಿವ್ ಎನರ್ಜಿ ಏನಿದೆ ಅದು ತೊಂದರೆ ಕೊಡದೇ ಇರುವಂತಹ ರೀತಿ ಇದರಲ್ಲಿ ಕ್ರಿಸ್ಟಲ್ಗಳನ್ನು ಹಾಕಿರ್ತೀವಿ. ಹಾಗೆ ನಿಮ್ಮ ಜಾತಕದಲ್ಲಿ ಒಂದು ರಾಶಿ, ನಕ್ಷತ್ರ, ಲಗ್ನ ಆಗಿರ್ಬೋದು, ನ್ಯೂಮರಾಲಜಿ ವೈಸ್ ಆಗಿರ್ಬೋದು, ಹಾಗೆ ಕಾರ್ಮಿಕ್ ಡೆಪ್ಟ್ ಏನಾದರೂ ಇದೆಯಾ ನಿಮ್ಮ ಒಂದು ಡೇಟ್ ಆಫ್ ಬರ್ತಲ್ಲಿ, ಹೆಸರಲ್ಲಿ, ಇದೆಲ್ಲದನ್ನು ಕೂಡ ಕಂಪ್ಲೀಟಾಗಿ ಅನಲೈಸ್ ಮಾಡಿ ಅದಕ್ಕೆ ತಕ್ಕನಾಗಿರುವಂತಹ ಒಂದು ಕ್ರಿಸ್ಟಲ್ಗಳನ್ನು ಹಾಕಿರ್ತೀವಿ. ಇದನ್ನು ಹಾಕ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂಥ ಬಹಳಷ್ಟು ಸಮಸ್ಯೆಗಳು ಕಡಿಮೆ ಆಗಿ ಜೀವನದಲ್ಲಿ ಏಳಿಗೆ ಅನ್ನೋದನ್ನು ಕಾಣೋದಕ್ಕೆ ನಿಮಗೆ ಇದು ಸಹಾಯವನ್ನು ಮಾಡುತ್ತೆ. ಯಾರಿಗೆಲ್ಲ ಒಂದು ಕ್ರಿಸ್ಟಲ್ಗಳ ಅವಶ್ಯಕತೆ ಇದೆ, ಖಂಡಿತ ಅವರು ಸ್ಕ್ರೀನಲ್ಲಿ ಕಾಣ್ತಾ ಇರುವಂಥ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ಈಗ ರೀಡಿಂಗನ್ನು ನೋಡೋಣ. ನಿಮಗೆ ಕೆಟ್ಟದನ್ನು ಬಯಸಿರುವಂಥವ್ರು ಮಾಡಬೇಕು ಅಂತ ಅಥವಾ ಮಾಡೋದಕ್ಕೆ ಪ್ರಯತ್ನ ಮಾಡಿರುವಂಥವ್ರು ಯಾರಿದ್ದಾರೆ, ಅವರು ತುಂಬ ಸ್ಟ್ರಾಂಗ್ ಪರ್ಸನ್ ಆಗಿರ್ಬೋದು, ಅಥವಾ ಎಲ್ಲ ವಿಷಯದಲ್ಲೂ ಕೂಡ, ಅಂದರೆ ಹಣಕಾಸಿನ ವಿಷಯದಲ್ಲಿ ಎಲ್ಲದರಲ್ಲೂ ಕೂಡ ತುಂಬ ಪವರ್ಫುಲ್ ಆಗಿರುವಂಥ ವ್ಯಕ್ತಿ ಆಗಿದ್ದರೂ ಕೂಡ ಅವರ ಕರ್ಮ ಈಗ ನಿಧಾನವಾಗಿ ಅವರ ಬಳಿಗೆ ಹೋಗ್ತಾ ಇದೆ ಅನ್ನೋದನ್ನು ನೋಡ್ಬೋದು. ನೀವು ಅದಕ್ಕೆ ರಿವೆಂಜ್ ತಗೊಳ್ಳುವಂಥ ಅವಶ್ಯಕತೆ ಖಂಡಿತ ಇಲ್ಲ. ಯಾಕೆಂದರೆ ಅವರು ಮಾಡಿರುವಂಥ ಕರ್ಮದ ಕೆಲಸವನ್ನು, ಆ ಒಂದು ಪ್ರತಿಫಲವನ್ನು ಅವರೇ ಊಟ ಮಾಡುವಂತಹ ಸಮಯ ಈಗ ಬಂದಿದೆ. ಒಂದು ಹೊಸ ಸುದ್ದಿ ಏನಂದರೆ, ನಿಮಗೆ ಒಂದು ಹೊಸ ಅವಕಾಶ ಮತ್ತು ಸತ್ಯ ಹೊರಗಡೆ ಬರುವಂಥ ಸಮಯ ಬರ್ತಾ ಇದೆ. ನಿಮ್ಮ ಬಗ್ಗೆ ಯಾರೆಲ್ಲ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ರು, ನಿಮ್ಮನ್ನು ಮೋಸ ಮಾಡಿದ್ದು ಹೋಗಿದ್ರು, ನಿಮ್ಮ ಬೆಳವಣಿಗೆಯನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡಿದರು, ಆ ಒಂದು ಕೆಲಸಗಳ ಪರಿಣಾಮ ಅವರು ಅನುಭವಿಸ್ತಾರೆ. ಇದು ಒಂದೇ ದಿನದಲ್ಲಿ ಖಂಡಿತ ಆಗುವಂಥ ವಿಷಯ ಅಲ್ಲ, ಆದರೆ ಅವರ ಜೀವನದಲ್ಲಿ ಪರಿಸ್ಥಿತಿಗಳು ನಿಧಾನವಾಗಿ ಬದಲಾಗ್ತಾ ಹೋಗುತ್ತೆ. ಈ ರೀಡಿಂಗಲ್ಲಿ ಬಂದಿರುವಂಥ ಶಿವನ ಕಾರ್ಡ್ ಏನು ಹೇಳ್ತಾ ಇದೆ ಅಂತ ನೋಡೋದಾದರೆ, ಭಗವಾನ್ ಶಿವ ಅವರು ಹೇಳ್ತಾ ಇರುವಂಥದ್ದು, ಸಂಹಾರ ಮಾತ್ರ ಮಾಡುವ ದೇವರು ಖಂಡಿತ ಇವರಲ್ಲ. ಅವರು ನ್ಯಾಯವನ್ನು ಸ್ಥಾಪನೆ ಮಾಡುವಂಥ ದೈವ ಕೂಡ ಆಗಿರ್ತಾರೆ. ಅನ್ಯಾಯ ಜಾಸ್ತಿ ಆದಾಗ, ಅಹಂಕಾರ ಮಿತಿ ಮೀರಿದಾಗ, ಯಾರೆಲ್ಲ ತಪ್ಪು ಮಾಡದೇ ಇರುವಂಥವ್ರಿಗೆ ನೋವುಂಟಾದಾಗ ಶಿವನ ಶಕ್ತಿ ಕೆಲಸ ಮಾಡೋದಕ್ಕೆ ಶುರು ಆಗುತ್ತೆ. ನಿಮ್ಮ ಜೀವನದಲ್ಲೂ ಕೂಡ ಇದೇ ನಡೀತಾ ಇರುವಂಥದ್ದು. ನೀವು ಅನುಭವಿಸಿರುವಂಥ ನೋವೇನಿದೆ, ಅದೆಲ್ಲದಕ್ಕೂ ಒಂದು ಸಹಿಸ್ಕೊಂಡಿರುವಂಥ ಕಷ್ಟ ಏನಿದೆ, ಅದೆಲ್ಲನೂ ಕೂಡ ಯೂನಿವರ್ಸ್ ಅನ್ನೋದು ಗಮನಿಸಿದೆ. ಈ ಒಂದು ನಿಮ್ಮ ಜೀವನದಲ್ಲಿ ರಕ್ಷಣೆ ವಲಯವನ್ನು ಕೊಡ್ತಾ ಇರುವಂಥವ್ರು, ನಿಮಗೆ ದೈವ ರಕ್ಷಣೆ ಯಾವುದಿದೆ ಅಂತ ನೋಡೋದಾದರೆ ಶಿವನ ಒಂದು ರಕ್ಷಣೆಯಲ್ಲಿ ನೀವಿದ್ದೀರಾ ಅನ್ನೋದನ್ನು ನೋಡ್ಬೋದು.
ಹಿಂದೆ ಯಾವುದೋ ಒಂದು ದೊಡ್ಡ ಅಪಾಯದಿಂದ ನೀವು ಕೂದಲೇ ಅಂತರದಲ್ಲಿ ಪಾರಾಗಿರಬಹುದು, ಹಣದ ನಷ್ಟ, ಯಾವುದೇ ಒಂದು ರಕ್ಷಣೆ ನಿಮಗೆ ಈ ಒಂದು ಶಿವನ ಕೃಪೆಯಿಂದ ರಕ್ಷಣೆ ಅನ್ನೋದು ನಿಮಗೆ ಸಿಕ್ಕಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ನಿಮ್ಮೊಳಗಡೆ ಒಂದು ಹೊಸ ಆತ್ಮವಿಶ್ವಾಸ ಅನ್ನೋದು ಈಗ ಹುಟ್ಕೊಳ್ತಾ ಇದೆ. ಬಹಳ ದಿನಗಳಿಂದ ಮುಂದೆ ಹಾಕಿರುವಂಥ ಕೆಲಸಗಳೇನಿದೆ, ಈಗ ಆರಂಭ ಮಾಡುವಂಥ ಸಮಯ ಕೂಡ ಬಂದಿದೆ. ಹೊಸ ಉದ್ಯೋಗಕ್ಕೆ ಹೋಗುವಂಥದ್ದಾಗಿರ್ಬೋದು, ಹೊಸ ವ್ಯವಹಾರ ಶುರು ಮಾಡುವಂಥದ್ದು ಅಥವಾ ಹೊಸ ಜೀವನದಲ್ಲಿ ನೀವು ನಿರ್ಧಾರಗಳನ್ನು ತಗೊಳ್ಳುವಂಥದ್ದು, ಏನೇ ಆದರೂ ಕೂಡ ಹೆದರದೆ ಮುಂದೆ ಹೆಜ್ಜೆ ಇಡಿ ಎನ್ನುವಂಥದ್ದು ಶಿವನ ಸಂದೇಶ ಆಗಿದೆ. ಆದರೆ ಒಂದು ಎಚ್ಚರಿಕೆ ಕೂಡ ಇದೆ. ನಿಮ್ಮ ಶತ್ರುಗಳ ಬಗ್ಗೆ ಅತಿಯಾಗಿ ಯೋಚನೆ ಮಾಡ್ತಾ ನಿಮ್ಮ ಶಕ್ತಿನ ನೀವು ಕುಗ್ಗಿಸ್ಕೊಳ್ತಾ ಇದ್ದೀರಾ ಅನ್ನೋದು ಕಾಣಿಸ್ತಾ ಇದೆ. ನೀವು ಏನು ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ನೀವು ಹೇಗೆ ಬೆಳಿಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಒಂದು ಸಕ್ಸಸ್ ಅವರಿಗೆ ಒಂದು ಉತ್ತರ ಕೊಡೋ ರೀತಿ ನೀವು ಬದಲಾಗಬೇಕು ಅನ್ನೋದು ಇಲ್ಲಿ ಸಂದೇಶ ಆಗಿದೆ. ಮುಂದಿನ 21 ದಿನಗಳು ಪ್ರತಿದಿನ ಬೆಳಗ್ಗೆ ಸಂಜೆ ಶಿವನ ಮುಂದೆ ಒಂದು ದೀಪವನ್ನು ಹಚ್ಚಬಹುದು. ಇದು ಪರಿಹಾರ. ಸಾಧ್ಯ ಆಯಿತು ಅಂದರೆ ಓಂ ನಮಃ ಶಿವಾಯ ಅನ್ನೋ ಒಂದು ಮಂತ್ರವನ್ನು 108 ಬಾರಿ ಜಪವನ್ನು ಕೂಡ ಮಾಡಬಹುದು. ಪ್ರತಿದಿನ ಸಾಧ್ಯ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಸೋಮವಾರ ಆದರೂ ಮಾಡಬಹುದು. ನೆನಪಿರಲಿ, ನಿಮ್ಮ ಯುದ್ಧವನ್ನು ನೀವು ಒಬ್ಬರೇ ಹೋರಾಡೋದಕ್ಕಾಗೋದಿಲ್ಲ. ನಿಮ್ಮ ಜೊತೆಗೆ ಶಿವನ ಕೃಪೆ ಮತ್ತು ದೈವಿಕ ರಕ್ಷಣೆ ಅನ್ನೋದು ನಿಮಗೆ ಖಂಡಿತ ಬೇಕಾಗುತ್ತೆ. ಹಾಗಾಗಿ ಶಿವನ ಆರಾಧನೆ ಅನ್ನೋದನ್ನು ತಪ್ಪದೇ ಮಾಡಿ, ಭಯ ಬಿಡಿ, ವಿಶ್ವಾಸದಿಂದ ಮುಂದೆ ಹೋಗಿ. ನಿಮಗೇನಾದರೂ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ಫೀಲ್ ಆಗ್ತಾ ಇದೆ, ಯಾವುದೇ ಒಂದು ಕಾಯಿಲೆ ಇಲ್ಲ ಅಂದರೂ ಸುಸ್ತಾಗ್ತಾ ಇದೆ, ಯಾವುದೇ ಕೆಲಸ ಮಾಡೋದಕ್ಕೂ ಮನಸ್ಸು ಬರ್ತಾ ಇಲ್ಲ, ಈ ರೀತಿಯೆಲ್ಲ ಅನ್ನಿಸ್ತಾ ಇದ್ದರೆ, ಅಥವಾ ಯಾವುದೇ ಒಂದು ಕೆಲಸ ಮಾಡೋದಕ್ಕೋದ್ರೂ ಸರಿ ಬರ್ತಾ ಇಲ್ಲ, ಏನೋ ಒಂದು ಅಡ್ಡಿ ಬರ್ತಾ ಇದೆ, ಏನಾಗಿರ್ಬೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ ಖಂಡಿತ ಅದು ಒಂದು ಕಣ್ಣಿನ ಒಂದು ದೃಷ್ಟಿದೋಷ ಆಗಿರಬಹುದು. ನಿಮ್ಮ ಸುತ್ತಮುತ್ತ ನಿಮಗೆ ಆಗದೇ ಇರುವಂಥ ಒಂದು ಜನರಿಂದ ಬಂದಿರುವಂಥ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ಕೂಡ ಕಾರಣ ಆಗಿರಬಹುದು. ಅಷ್ಟೇ ಅಲ್ಲದೆ ನಿಮಗೆ ಯಾರೋ ಒಂದು ಕೆಡುಕನ್ನು ಕೂಡ ಮಾಡಿಸಿರಬಹುದು. ಅದರ ಒಂದು ಪರಿಣಾಮ ಕೂಡ ನಿಮಗೆ ಅದು ತಟ್ಟಿರುತ್ತೆ. ಹಾಗಾಗಿ ಈ ಒಂದು ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡೋದ್ರಿಂದ ನಿಮಗೆ ಆ ಒಂದು ಕೆಟ್ಟ ಶಕ್ತಿಗಳಿಂದ ರಕ್ಷಣೆಯನ್ನು ಕೊಡುತ್ತೆ. ಯಾರಿಗೆಲ್ಲ ಆಲ್ರೆಡಿ ಆ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ತಟ್ಟಿದೆ ಅಲ್ವಾ, ಅದನ್ನು ರಿಮೂವ್ ಮಾಡೋದಕ್ಕೆ ಕೂಡ ಇದು ಸಹಾಯವನ್ನು ಮಾಡುತ್ತೆ. ಖಂಡಿತ ಇದನ್ನು ಹಾಕ್ಕೊಂಡು ಒಂದ್ಸಲ ನೀವು ಪ್ರಯತ್ನ ಮಾಡಿ ನೋಡಬಹುದು. ಆ ಒಂದು ಸಮಸ್ಯೆಗಳಿಂದ ಮುಕ್ತಿ ಹೊಂದೋದಕ್ಕೆ ಇದರಿಂದ ನಿಮಗೆ ಅನುಕೂಲ ಆಗುತ್ತೆ. 2ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮ್ಮ ಒಂದು ರಕ್ಷಣೆಯ ದೈವ ಯಾವುದು? ನಿಮಗೆ ತೊಂದರೆ ಕೊಟ್ಟಿರುವಂಥ ವ್ಯಕ್ತಿಗಳ ಪರಿಸ್ಥಿತಿ ಈಗ ಏನಾಗ್ತಿದೆ ಅನ್ನೋದನ್ನ ನೋಡೋದಾದರೆ, ಈಗ ನೀವು ಅನುಭವಿಸ್ತಾ ಇರುವಂಥ ಪರಿಸ್ಥಿತಿ ಸಂಪೂರ್ಣವಾಗಿ ಸತ್ಯವಾಗಿರುವಂಥದ್ದಲ್ಲ. ಕೆಲವೊಂದು ವಿಷಯಗಳು ಇನ್ನೂ ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ, ಸತ್ಯ ನಿಧಾನವಾಗಿ ಹೊರಗಡೆ ಬರುತ್ತೆ ಅನ್ನೋದನ್ನು ತೋರಿಸ್ತಾ ಇದೆ. ಮೂನ್ ಕಾರ್ಡಲ್ಲಿ ನೋಡ್ತಾ ಇರುವಂಥದ್ದು ತುಂಬ ಒಂದು ಗೊಂದಲ ಆಗಿರ್ಬೋದು, ಅಥವಾ ಸೀಕ್ರೆಟ್ ಆಗಿ ನಿಮ್ಮ ಹಿತಶತ್ರುಗಳಾಗಿರ್ಬೋದು, ಸೀಕ್ರೆಟ್ ಆಗಿರುವಂಥ ಶತ್ರುಗಳು, ಮರೆಮಾಚಿರುವಂಥ ಸತ್ಯಗಳು, ಭಯ, ಮೋಸ, ಇದೆಲ್ಲದನ್ನು ಸೂಚಿಸ್ತಾ ಇರುವಂಥದ್ದು. ನಿಮ್ಮ ವಿರುದ್ಧ ಯಾರಾದರೂ ಅಸೂಯೆಯಿಂದ, ದ್ವೇಷದಿಂದ ಅಥವಾ ಸ್ವಾರ್ಥಕ್ಕಾಗಿ ಕೆಲಸ ಮಾಡಿರಬಹುದು ಅನ್ನೋದನ್ನ ನೋಡ್ತಾ ಇದ್ದೀವಿ. ಕೆಲವರಿಗೆ ಇದು ದೃಷ್ಟಿದೋಷ, ನೆಗೆಟಿವ್ ಎನರ್ಜಿ, ಬೆನ್ನ ಹಿಂದೆ ನಡೀತಾ ಇರುವಂಥ ಒಂದು ರೂಮರ್ಸನ್ನು ಸ್ಪ್ರೆಡ್ ಮಾಡ್ತಾ ಇರೋದು, ಇದನ್ನೆಲ್ಲ ಸೂಚಿಸ್ತಾ ಇದೆ. ಆದರೆ ಈ ಕಾರ್ಡ್ ಒಂದು ವಿಷಯನ ಸ್ಪಷ್ಟವಾಗಿ ಹೇಳ್ತಾ ಇದೆ, ಏನಂದರೆ ಯಾವುದೇ ರಹಸ್ಯ ಶಾಶ್ವತವಾಗಿ ಮುಚ್ಚಾಕೋದಕ್ಕೆ ಸಾಧ್ಯ ಇಲ್ಲ. ಸರಿಯಾದ ಸಮಯದಲ್ಲಿ ಎಲ್ಲನೂ ಕೂಡ ಹೊರಗಡೆ ಬಂದೇ ಬರುತ್ತೆ. ಇದ್ರ ಜೊತೆಲಿ ಬಂದಿರುವಂಥ ಒಂದು ಉಷಾದೇವಿ ಕಾರ್ಡ್ ಏನಿದೆ, ಇದು ತುಂಬಾ ಒಂದು ಶುಭ ಸಂಕೇತ ಆಗಿರುತ್ತೆ. ಅಂದರೆ ಹೊಸ ಆರಂಭ, ಕತ್ಲೆ ನಂತರ ಬೆಳಕು ಬರೋ ರೀತಿ ಒಂದು ಒಳ್ಳೆಯ ನಿರೀಕ್ಷೆಯನ್ನು ನೀವು ಮಾಡಬಹುದು ಅಂತ ಕಾಣ್ತಾ ಇದೆ. ನೀವು ಬಹಳ ದಿನಗಳಿಂದ ಕತ್ಲೆಲೇ ಇದ್ದೀರಾ, ಅನುಭವಿಸ್ತಿದ್ದೀರಾ ತುಂಬ ಕಷ್ಟಗಳನ್ನು. ನನ್ನ ಜೀವನದಲ್ಲಿ ಯಾವಾಗ ಒಳ್ಳೆ ದಿನ ಬರುತ್ತೆ ಅಂತ ತುಂಬ ಸಲ ನಿಮಗೆ ನೀವೇ ಅಂದ್ಕೊಂಡಿರ್ಬೋದು, ಅಥವಾ ದೇವರಲ್ಲಿ ಕೂಡ ಪ್ರಶ್ನೆ ಮಾಡಿರಬಹುದು. ಈಗ ಆ ಒಂದು ಸಮಯ ಬಂದಿದೆ, ಕತ್ಲೆ ಎಲ್ಲ ಮುಗಿದು ಬೆಳಕು ಬರುವಂತಹ ಸಮಯ ಬಂದಿದೆ. ನಿಮ್ಮ ಶತ್ರುಗಳು ನಿಮ್ಮನ್ನು ಇಷ್ಟು ದಿನ ಏನು ಕನ್ಫ್ಯೂಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅವರ ಒಂದು ಪ್ಲಾನಿಂಗ್ಸ್ ಏನಿದೆ ಅದೆಲ್ಲ ಕೂಡ ಫೇಲ್ಯೂರ್ ಆಗ್ತಾ ಹೋಗುತ್ತೆ. ಅವರು ಮಾಡಿರುವಂಥ ತಪ್ಪುಗಳ ಪರಿಣಾಮ ನಿಧಾನವಾಗಿ ಅವ್ರ ಜೀವನದಲ್ಲೇ ಕಾಣಿಸ್ಕೊಳ್ಳುತ್ತೆ. ಕರ್ಮ ತನ್ನ ಕೆಲಸವನ್ನು ತಾನು ಆರಂಭ ಈಗಾಗಲೇ ಮಾಡಿದೆ. ಈ ಕಾರ್ಡ್ ಇನ್ನೊಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದೆ. ಈಗ ಯಾರನ್ನು ಅತಿಯಾಗಿ ನಂಬಬೇಡಿ. ನಿಮ್ಮ ಯೋಜನೆಗಳೇನಿದೆ, ನಿಮ್ಮ ಮುಂದಿನ ಹೆಜ್ಜೆ ಏನಿದೆ, ನಿಮ್ಮ ಪರ್ಸ್ನಲ್ ವಿಷಯಗಳಾಗಿರ್ಬೋದು, ಎಲ್ಲರ ಜೊತೆ ಹಂಚ್ಕೊಳ್ಬಾರ್ದು. ಮೌನವಾಗಿ ಕೆಲಸ ಮಾಡಿದಷ್ಟು ನಿಮಗೆ ಒಂದು ಸಕ್ಸಸ್ ರೇಟ್ ಅನ್ನೋದು ಜಾಸ್ತಿ ಇರುತ್ತೆ. ನಿಮಗೆ ಕಾಣದಂತೆ ನಿಮ್ಮನ್ನು ಕಾಪಾಡ್ತಿರುವಂತಹ ಒಂದು ದೈವಿಕ ಶಕ್ತಿ ಏನಿದೆ ಅಲ್ವಾ, ನೀವು ತುಂಬ ಸಲ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೂ ಮುಂಚೆ ಅದು ನಿಂತು ಹೋಗಿರುತ್ತೆ.
ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇರುವಂಥದ್ದು. ಕೆಲವರಿಂದ ನೀವು ದೂರ ಆಗಿರ್ಬೋದು. ಅವರು ಏನಿದ್ದಾರೆ ಆ ಒಂದು ವ್ಯಕ್ತಿಗಳು ಟಾಕ್ಸಿಕ್ ಆಗಿರೋದ್ರಿಂದಾನೇ ನೀವು ಅವರಿಂದ ದೂರ ಆಗುವ ರೀತಿ ಈ ಒಂದು ದೈವಿಕ ಶಕ್ತಿ ನಿಮಗೆ ರಕ್ಷಣೆಯನ್ನು ನೀಡಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಇನ್ನು ಸ್ವಲ್ಪ ತಾಳ್ಮೆ ಅನ್ನೋದು ಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ಹೊಸ ಅವಕಾಶ, ಹೊಸ ಸಂತೋಷ ಅನ್ನೋದು ಬರ್ತಾ ಇದೆ. ನೀವು ಕಳೆದುಕೊಂಡಿರುವಂಥ ಒಂದು ಆತ್ಮವಿಶ್ವಾಸ ಮತ್ತೆ ನಿಮ್ಮ ಹತ್ರ ಬರುವಂಥ ಸಮಯ ಈಗ ಬಂದಿದೆ. ಮುಂದಿನ 11 ದಿನಗಳು ಸೂರ್ಯೋದಯಕ್ಕೂ ಮೊದಲು ಎದ್ದು ಒಂದು ಪೂರ್ವ ದಿಕ್ಕಿನ ಕಡೆ ಮುಖ ಮಾಡಿಕೊಂಡು ಸೂರ್ಯನಿಗೆ ನೀರನ್ನು ಅರ್ಪಣೆ ಮಾಡ್ಬೋದು. ತಾಮ್ರದ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಸೂರ್ಯನಿಗೆ ಇಡುವಂಥದ್ದು. ನಂತರ ಓಂ ಹ್ರೀಂ ಉಷಾ ದೇವೈ ನಮಃ ಅನ್ನೋ ಒಂದು ಮಂತ್ರವನ್ನು 21 ಬಾರಿ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಒಂದು ಇಷ್ಟ ದೇವರನ್ನು ನೆನಪು ಮಾಡಿಕೊಂಡು ಭಕ್ತಿಯಿಂದ ಪ್ರಾರ್ಥನೆ ಕೂಡ ಮಾಡ್ಕೋಬಹುದು. ಮಾಡ್ಕೊಳ್ಳೋದ್ರಿಂದ ಈ ಒಂದು ತೊಂದರೆಗಳೇನಿದೆ ಅದರೆಲ್ಲದರಿಂದ ಹೊರಗಡೆ ಬರೋದಕ್ಕೆ ನಿಮಗೆ ಸಹಾಯವನ್ನು ಮಾಡುತ್ತೆ. ನೆನಪಿರಲಿ, ಎಷ್ಟೇ ಕತ್ಲೆ ಇದ್ರೂ ಕೂಡ ಬೆಳಕನ್ನೋದು ಖಂಡಿತ ಬಂದೇ ಬರುತ್ತೆ. ನಿಮ್ಮ ಜೀವನದಲ್ಲೂ ಕೂಡ ಈಗ ಹೊಸ ಬೆಳಕನ್ನೋದು ಬರುವಂಥ ಸಮಯ ತುಂಬ ಹತ್ತಿರದಲ್ಲೇ ಇದೆ. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಯಾವ ಒಂದು ದೈವದ ರಕ್ಷಣೆ ಇದೆ ಅಂತ ನೋಡೋದಕ್ಕಿಂತ ಮೊದಲು, ನೀವು ಹಣಕಾಸಿನ ತೊಂದರೆಯಿಂದ ಏನಾದರೂ ಬಳಲ್ತಾ ಇದ್ದರೆ ಖಂಡಿತವಾಗ್ಲೂ ಕೆಲವೊಂದು ಕ್ರಿಸ್ಟಲ್ಗಳನ್ನು ನೀವು ಉಪಯೋಗ ಮಾಡ್ಬೋದು. ಒಂದು ಕ್ರಿಸ್ಟಲ್ಗಳು ಯಾವುದು ಅಂತ ನೋಡೋದಾದರೆ ಈ ನನ್ನ ಕೈಯಲ್ಲಿರುವಂಥ ಈ ಕ್ರಿಸ್ಟಲ್ ಆಗಿರ್ಬೋದು. ನಿಮ್ಮಲ್ಲಿ ಏನಾದರೂ ಹಣಕಾಸಿನ ತೊಂದರೆಗಳಿದ್ದರೆ ಅಥವಾ ಸಾಲದ ಸಮಸ್ಯೆಗಳಿದ್ದರೆ ಅದನ್ನು ಪರಿಹಾರ ಮಾಡಲಿಕ್ಕೆ ಅಂತಲೇ ಈ ಒಂದು ಸ್ಪೆಷಲ್ ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡುವಂಥದ್ದು. ಮತ್ತು ಇದು ಮನಿ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು. ಮನಿನ ಅಟ್ರ್ಯಾಕ್ಟ್ ಮಾಡೋದಕ್ಕೆ, ನಿಮ್ಮಲ್ಲಿರುವಂಥ ಒಂದು ಬ್ಲಾಕೇಜಸನ್ನು ರಿಮೂವ್ ಮಾಡೋದಕ್ಕೆ ತುಂಬಾ ಪವರ್ಫುಲ್ ಆಗಿರುವಂಥ ಒಂದು ಕ್ರಿಸ್ಟಲ್ ಆಗಿರುತ್ತೆ. ನಿಮಗೆ ಜಪವನ್ನು ಮಾಡುವಾಗ ಜಪಮಾಲೆ ಬೇಕಾಗಿದೆ ಅನ್ನೋದಾದರೆ ಈ ಒಂದು ಜಪಮಾಲೆಗಳನ್ನು ಕೂಡ ನೀವು ಆರ್ಡರ್ ಮಾಡಬಹುದು. ಇದರಲ್ಲಿ ಬಹಳಷ್ಟು ವೆರೈಟಿ ಕ್ರಿಸ್ಟಲ್ಗಳು ನಿಮಗೆ ಸಿಗುತ್ತೆ. ಅದರಲ್ಲೂ ಕೂಡ ಕ್ಲಿಯರ್ ಕ್ವಾರ್ಟ್ಸ್ ಆಗಿರಬಹುದು, ಕರುಂಗಲಿ ಮಾಲಾ ಆಗಿರ್ಬೋದು, ಬ್ಲ್ಯಾಕ್ ಟರ್ಮಲಿನ್ ಆಗಿರ್ಬೋದು, ಈ ರೀತಿ ಬಹಳಷ್ಟು ವೆರೈಟಿ ಆಫ್ ಒಂದು ಕ್ರಿಸ್ಟಲ್ಗಳ ಜಪಮಾಲೆ ಅನ್ನೋದು ಸಿಗ್ತಾ ಇದೆ. ಇಲ್ಲಿ ನೀವು ನೋಡ್ತಿರುವಂಥದ್ದು ಒಂದು ಐರನ್ ಪೈರೇಟ್ ಅಂತ ಹೇಳ್ತೀವಿ, ಮತ್ತು ಟೈಗರ್ ಐ. ಇದೆಲ್ಲದು ಕೂಡ ಜಪವನ್ನು ಮಾಡುವಾಗ ಕೈಯಲ್ಲಿ ಹಿಡ್ಕೊಂಡು ಜಪಮಾಲೆಯಾಗಿಯೂ ಉಪಯೋಗ ಮಾಡೋದ್ರಿಂದ ನೀವು ಅಂದ್ಕೊಂಡಿರುವಂತಹ ಒಂದು ಕೆಲಸಗಳನ್ನು ಬೇಗ ಸಾಧನೆ ಮಾಡೋದಕ್ಕೆ ಅಥವಾ ಯಶಸ್ಸನ್ನೋದು ಸಿಗೋದಕ್ಕೆ ಇದೆಲ್ಲ ನಿಮಗೆ ಸಹಾಯವನ್ನು ಮಾಡುತ್ತೆ. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಒಂದು ದೇವರ ರಕ್ಷಣೆ ಯಾವುದಿದೆ ಅಂತ ನೋಡೋದಾದರೆ, ನಿಮ್ಮ ಶತ್ರುಗಳು ನಿಮ್ಮ ಬೆಳವಣಿಗೆಯನ್ನು ತಡಿಬೇಕು ಅಂತ ತುಂಬ ಕಷ್ಟಪಟ್ಟಿದ್ದಾರೆ, ತುಂಬ ಪ್ರಯತ್ನ ಮಾಡಿದ್ದಾರೆ. ಅವರ ಪ್ರಯತ್ನಗಳೇನಿದೆ ಅದು ಯಾವುದು ಕೂಡ ಯಶಸ್ಸನ್ನು ಕಂಡಿಲ್ಲ. ಅವರು ಏನು ಬಿತ್ತಿದಾರಲ್ವ ಕರ್ಮದ ಬೀಜ, ಈಗ ಅವರ ಜೀವನದಲ್ಲಿ ಫಲ ಕೊಡೋದಕ್ಕೆ ಆರಂಭ ಆಗಿದೆ. ನೀವು ಪ್ರತೀಕಾರ ಮಾಡುವಂಥ ಅಗತ್ಯ ಇಲ್ಲ ಅನ್ನೋದನ್ನು ನೋಡ್ತಾ ಇದ್ದೀವಿ. ಯೂನಿವರ್ಸೇ ನ್ಯಾಯ ಅನ್ನೋದನ್ನು ಕೊಡ್ತಾ ಇದೆ. ಅದರ ಜೊತೆಗೆ ನಿಮಗೆ ಒಂದು ಹೊಸದಾಗಿರುವಂಥ ಆರಂಭ ಅನ್ನೋದನ್ನು ನೋಡ್ತಾ ಇದ್ದೀವಿ. ಅದು ಫೈನಾನ್ಷಿಯಲ್ ವಿಷಯದಲ್ಲಾಗಿರ್ಬೋದು, ಒಂದು ಸ್ಟೇಬಲ್ ಆಗಿ ಫೈನಾನ್ಷಿಯಲ್ ಗ್ರೋತ್ ಅನ್ನೋದು ಕಾಣ್ತಾ ಇದೆ. ದೇವರ ಕೃಪೆಯಿಂದ ಸಿಗ್ತಾ ಇರುವಂಥ ಅವಕಾಶ ಅನ್ನೋದನ್ನು ನೋಡ್ತಾ ಇದ್ದೀವಿ. ನೀವು ಇತ್ತೀಚೆಗೆ ತುಂಬ ಕಷ್ಟನ ಅನುಭವಿಸಿರ್ಬೋದು, ತುಂಬ ಒಂದು ಹಾರ್ಡ್ ವರ್ಕ್ ಕೂಡ ಮಾಡಿ ಯಾವುದೇ ಒಂದು ಸಕ್ಸಸ್ ಸಿಕ್ಕಿಲ್ಲ, ಏನೋ ಒಂದು ರಿಸಲ್ಟ್ ಅನ್ನೋದು ಸಿಕ್ಕಿಲ್ಲ ಅಂತ ಕೂಡ ಅನಿಸಿರ್ಬಹುದು. ಆದರೆ ಈಗ ನಿಮ್ಮ ಶ್ರಮಕ್ಕೆ ಒಂದು ಪ್ರತಿಫಲ ಅನ್ನೋದು ಸಿಗೋ ಸಮಯ ಆರಂಭ ಆಗಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಇದರ ಜೊತೆಗೆ ಬಂದಿರುವಂಥ ಒಂದು ಯೋಗಮಯ ದೇವಿ ಏನಿದಾರಲ್ವ, ಇವರು ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಏನಂದರೆ, ಕಾಣದೇ ಇರೋ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಸರಿಯಾದ ದಿಕ್ಕಲ್ಲಿ ನಡೆಸುವಂಥ ಒಂದು ದೈವಿಕ ಶಕ್ತಿ ಇವರಾಗಿದ್ದಾರೆ. ಕೆಲವೊಂದು ಸಲ ನಮ್ಮ ಇಷ್ಟದಂತೆ ಕೆಲವೊಂದು ವಿಷಯಗಳು ನಡೆಯೋದಿಲ್ಲ. ಆಗ ನಾವು ತುಂಬ ಬೇಜಾರು ಮಾಡ್ಕೊಳ್ತೀವಿ. ಆದರೆ ನಂತರ ಗೊತ್ತಾಗುತ್ತೆ ಅದನ್ನು ಮಾಡಿದರೆ ನಿಮಗೆ ತುಂಬಾ ಕಷ್ಟ ಅನ್ನೋದು ಬರ್ತಾ ಇತ್ತು. ಎಲ್ಲವುದು ಕೂಡ ನಿಮ್ಮ ಒಳ್ಳೆಯದಕ್ಕಾಗಿಯೇ ಆಗಿದೆ ಅನ್ನೋದು ನಿಮ್ಮ ಜೀವನದಲ್ಲೂ ಅದೇ ನಡೆದಿದೆ. ನೀವು ಕಳೆದುಕೊಂಡಿರುವಂಥ ಏನು ಅವಕಾಶಗಳಿದೆ, ದೂರ ಆಗಿರುವಂಥ ವ್ಯಕ್ತಿಗಳಿದ್ದಾರೆ, ಅಥವಾ ಮಾಡೋಕ್ಕೆ ಆಗದೆ ಉಳ್ಕೊಂಡಿರೋ ಕೆಲಸಗಳೇನಿದೆ ಎಲ್ಲವುದು ಕೂಡ ಆ ಒಂದು ದೈವಿಕ ವ್ಯವಸ್ಥೆನೇ ಆಗಿದೆ. ನಿಮಗೆ ಅದರಿಂದ ಒಳ್ಳೆಯದಾಗ್ತಿರೋದಿಲ್ಲ, ಅದಕ್ಕಾಗಿಯೇ ಅದೆಲ್ಲದು ಕೂಡ ನಿಮ್ಮಿಂದ ದೂರ ಹೋಗಿರುವಂಥದ್ದು. ನಿಮ್ಮ ಶತ್ರುಗಳೇನಿದ್ದಾರೆ ನಿಮ್ಮ ಬೆಳವಣಿಗೆನ ತಡೆಯೋದಕ್ಕೆ ತುಂಬ ಪ್ರಯತ್ನ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ನಿಮ್ಮ ಸುತ್ತ ಈ ಯೋಗಮಾಯ ದೇವಿಯ ಒಂದು ರಕ್ಷಣೆ ಅನ್ನೋದು ಕಾಣ್ತಾ ಇದೆ. ನಿಮ್ಮ ಮೇಲೆ ಇರುವಂಥ ಒಂದು ನೆಗೆಟಿವ್ ಎನರ್ಜಿಗಳೆಲ್ಲ ನಿಧಾನವಾಗಿ ಕಡಿಮೆ ಆಗುತ್ತೆ. ನಿಮ್ಮ ಜೀವನದಲ್ಲಿ ಸಮೃದ್ಧಿ, ನೆಮ್ಮದಿ ಅನ್ನೋದು ಬರುತ್ತೆ. ಇದೆಲ್ಲದು ಕೂಡ ಬೇಗ ಪರಿಹಾರ ಆಗಬೇಕು ಅನ್ನೋದಾದರೆ, ನೀವು 21 ದಿನಗಳ ಕಾಲ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಒಂದು ತುಪ್ಪದ ದೀಪವನ್ನು ಹಚ್ಚಬಹುದು ನಿಮ್ಮ ಇಷ್ಟ ದೇವರಿಗೆ. ಪ್ರತಿದಿನ ಓಂ ಐಂ ಹ್ರೀಂ ಕ್ಲೀಂ
ಯೋಗ ಮಾಯಾ ಯೈ ನಮಃ ಅನ್ನೋ ಒಂದು ಮಂತ್ರವನ್ನು ಕೂಡ 21 ಬಾರಿಯಾದರೂ ಹೇಳ್ಕೋಬೋದು. ಸಾಧ್ಯ ಆದರೆ 108 ಬಾರಿ ಕೂಡ ಇದನ್ನು ಹೇಳ್ಕೋಬಹುದು. ನಿಮ್ಮ ಒಂದು ಮನೆ ಬಾಗಿಲಿಗೆ ಬಂದಿರುವಂಥ ಒಂದು ಹೊಸ ಅವಕಾಶ ಕೇವಲ ಅದೊಂದು ಲಕ್ಕಿಂದ ಬಂದಿರುವಂಥದ್ದು ಖಂಡಿತ ಅಲ್ಲ. ನಿಮ್ಮ ಒಂದು ಹಾರ್ಡ್ ವರ್ಕ್ ಏನಿದೆ, ನೀವು ಇಷ್ಟು ದಿನ ತಾಳ್ಮೆಯಿಂದ ವೆಯ್ಟ್ ಮಾಡಿದ್ದೀರಲ್ವ, ಅದು ಕೂಡ ಕಾರಣ ಆಗಿರಬಹುದು. ಯೋಗಮಾಯ ದೇವಿಯ ಒಂದು ಕೃಪೆ ಇಲ್ಲಿ ಕಾಣ್ತಾ ಇರುವಂಥದ್ದು. ಅದನ್ನು ವಿಶ್ವಾಸದಿಂದ ಸ್ವೀಕಾರ ಮಾಡಿ ಮುಂದೆ ಹೆಜ್ಜೆ ಇಡಿ, ಎಲ್ಲನೂ ಒಳ್ಳೆಯದಾಗುತ್ತೆ. ಮನಸ್ಸಿಗೆ ತುಂಬ ಬೇಜಾರಾಗಿದೆ. ಯಾವುದೋ ಒಂದು ನೋವು ಪದೇ ಪದೇ ಕಾಡ್ತಾ ಇದೆ. ಅದು ನಾವು ತುಂಬ ಹತ್ತಿರದವರನ್ನ ಕಳ್ಕೊಂಡಿರ್ತೀವಿ, ಆ ನೋವಾಗಿರಬಹುದು. ಅಥವಾ ಯಾವುದೋ ಒಂದು ನಡೆಯಬಾರದ ಘಟನೆಗಳು ನಮ್ಮ ಜೀವನದಲ್ಲಿ ನಡೆದು ಹೋಗಿರುತ್ತೆ. ಅಥವಾ ಯಾವುದೋ ಒಂದು ಜಗಳ ಆಗಿರುತ್ತೆ. ಈ ಎಲ್ಲ ಒಂದು ಕೆಟ್ಟ ಘಟನೆಗಳನ್ನು ಮರೆಯೋದಕ್ಕಾಗದೆ ರಾತ್ರಿ ಪೂರ್ತಿ ನಿದ್ರೆ ಇಲ್ಲದೆ ಒದ್ದಾಡ್ತಿದ್ದೀರಾ ಅನ್ನೋದಾದರೆ ಈ ಒಂದು ಕ್ರಿಸ್ಟಲನ್ನು ನೀವು ಉಪಯೋಗ ಮಾಡ್ಬೋದು. ಇದನ್ನು ಹಾಕ್ಕೊಳ್ಳೋದ್ರಿಂದ ಈ ಒಂದು ತೊಂದರೆಗಳೇನಿದೆ, ಓವರ್ ಥಿಂಕಿಂಗ್ ಆಗಿರ್ಬೋದು, ನೆಗೆಟಿವ್ ಥಿಂಕಿಂಗ್ ಆಗಿರ್ಬೋದು, ಅದೆಲ್ಲದನ್ನು ಕಡಿಮೆ ಮಾಡೋದಕ್ಕೆ ಇದು ನಿಮಗೆ ಸಹಾಯವನ್ನು ಮಾಡುತ್ತೆ. ಖಂಡಿತ ಒಂದ್ಸಲ ಉಪಯೋಗ ಮಾಡಿ ನೋಡಿ, ನಂತರ ನಿಮಗೆ ತಿಳಿಯುತ್ತೆ. 4ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಸಿಗ್ತಾ ಇರುವಂಥ ದೈವಶಕ್ತಿ ಯಾವುದು ಅನ್ನೋದನ್ನು ನೋಡೋಣ. ನಿಮ್ಮ ಜೀವನದಲ್ಲಿ ನ್ಯಾಯ ಸಿಗುವಂಥ ಸಮಯ ಈಗ ಆರಂಭ ಆಗಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ನಿಮ್ಮನ್ನು ಯಾರು ಅನ್ಯಾಯವಾಗಿ ನೋಯಿಸಿದಾರಲ್ವಾ, ನಿಮ್ಮ ಒಂದು ರೈಟ್ಸ್ ಏನಿದೆ ಅದನ್ನು ಕಿತ್ಕೊಂಡಿದ್ದಾರೆ, ನಿಮ್ಮ ಬೆಳವಣಿಗೆನ ತಡೆಯೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಈಗ ಅವರ ಕರ್ಮ ಒಂದು ಏನಿದೆ ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನು ನೋಡ್ತಾ ಇದ್ದೀವಿ. ಎಂಪರರ್ ಕಾರ್ಡ್ ಏನಿದೆ, ಅಧಿಕಾರ, ನಿಯಂತ್ರಣ ಮತ್ತು ಶಿಸ್ತು, ನ್ಯಾಯ, ಒಂದು ಸ್ಟೆಬಿಲಿಟಿ ಅನ್ನೋದನ್ನು ತೋರಿಸ್ತಾ ಇರುವಂಥದ್ದು. ಬಹಳ ದಿನಗಳಿಂದ ನಿಮ್ಮ ಜೀವನದಲ್ಲಿ ಒಂದು ಸ್ಟೇಬಿಲಿಟಿನೇ ಇಲ್ಲ, ಏನೇ ಮಾಡೋದಕ್ಕೋದ್ರೂ ಸರಿ ಬರ್ತಿಲ್ಲ ಅಂತ ಅಂದ್ಕೊಂಡಿರ್ತೀರ. ಎಲ್ಲನೂ ಕೂಡ ನಿಮ್ಮ ಕೈಯಿಂದ ಜಾರು ಹೋಗ್ತಾ ಇದೆ ಅಂತ ಅನಿಸಿರ್ಬಹುದು. ಆದರೆ ಈಗ ಪರಿಸ್ಥಿತಿ ನಿಮ್ಮ ಪರವಾಗಿ ಬರ್ತಾ ಇದೆ. ನೀವು ನಿಮ್ಮ ಜೀವನದ ಮೇಲೆ ಮತ್ತೆ ಒಂದು ಕಂಟ್ರೋಲ್ ಅನ್ನೋದನ್ನು ಪಡಿತೀರಾ ಅನ್ನೋದು ಕಾಣ್ತಾ ಇದೆ. ಮತ್ತು ಇದ್ರ ಜೊತೆಲಿ ಬಂದಿರುವಂಥ ಒಂದು ಕಾಲ ಕಾರ್ಡ್ ಏನಿದೆ, ಇದು ಕಾಲಭೈರವನ ಕಾರ್ಡ್ ಅಂತಲೇ ತಿಳ್ಕೊಬಹುದು. ಈ ಒಂದು ಸಮಯದ ಅಧಿಪತಿ ಕಾಲ ಏನಿದೆ, ಧರ್ಮವನ್ನು ರಕ್ಷಣೆ ಮಾಡುವಂಥ ದೇವರಾಗಿದ್ದಾರೆ. ಯಾರಾದರೂ ಒಂದು ಉದ್ದೇಶಪೂರ್ವಕವಾಗಿ ನಿಮಗೆ ಕೆಟ್ಟದನ್ನು ಮಾಡಬೇಕು, ಮೋಸ ಮಾಡಬೇಕು ಅಥವಾ ನೋವು ಕೊಡಬೇಕು ಅಂತ ಯಾರೆಲ್ಲ ಪ್ರಯತ್ನ ಮಾಡಿದಾರಲ್ವ, ಅವರ ಕರ್ಮದ ಫಲ ಏನಿದೆ ಅವರೇ ಅನುಭವಿಸ್ಬೇಕಾಗುತ್ತೆ ಅನ್ನೋ ಒಂದು ಸಂದೇಶ ಇಲ್ಲಿ ಸಿಗ್ತಾ ಇರುವಂಥದ್ದು. ನಿಮ್ಮ ಶತ್ರುಗಳು ಇದುವರೆಗೂ ತಮ್ಮನ್ನು ಯಾರೂ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿರಬಹುದು. ಆದರೆ ಈಗ ಪರಿಸ್ಥಿತಿ ನಿಧಾನವಾಗಿ ಬದಲಾಗ್ತಾ ಇದೆ. ಅವರು ಮಾಡಿರುವಂಥ ತಪ್ಪುಗಳ ಒಂದು ಪರಿಣಾಮ ಏನಿದೆ ಅವರ ಜೀವನದಲ್ಲೇ ಕಾಣಿಸ್ಕೊಳ್ಳುತ್ತೆ. ನೀವು ಅದನ್ನು ನೋಡೋದಕ್ಕೆ ಕಾಯಬೇಕಾಗಿಲ್ಲ. ಕಾಲನೇ ಅವ್ರಿಗೆ ಸರಿಯಾದ ಉತ್ತರ ಅನ್ನೋದನ್ನು ನೀಡುತ್ತೆ. ಈ ಕಾರ್ಡ್ ಮತ್ತೊಂದು ಸಂದೇಶ ಕೊಡ್ತಾ ಇದೆ, ನೀವು ನಿಮ್ಮ ಜೀವನದಲ್ಲಿ ಹೆಚ್ಚು ದೃಢವಾಗಿ ನಿಲ್ಲಬೇಕಾಗುತ್ತೆ. ಎಲ್ಲರನ್ನೂ ಸಂತೋಷ ಪಡಿಸೋದಕ್ಕೆ ಪ್ರಯತ್ನ ಮಾಡಬೇಡಿ. ಅಗತ್ಯ ಇಲ್ಲ ಅನಿಸಿದ್ರೆ ಖಂಡಿತ ಇಲ್ಲ ಅನ್ನೋದನ್ನು ಹೇಳಬೇಕು. ಮುಜುಗರ ಪಟ್ಕೊಂಡು ಆಗದೇ ಇರೋ ಕೆಲಸಗಳನ್ನು ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಒಂದು ಲಿಮಿಟೇಷನ್ಸ್ ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಏನಿದೆ ಅದನ್ನು ಕಾಪಾಡಿಕೊಳ್ಬೇಕು ಅನ್ನೋದನ್ನು ನೋಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅಧಿಕಾರ ಆಗಿರ್ಬೋದು ಅಥವಾ ಸರ್ಕಾರಿ ಕೆಲಸ, ಕಾನೂನು ವಿಷಯ, ಉದ್ಯೋಗ, ಒಂದು ಲೀಡರ್ಶಿಪ್ಗೆ ಸಂಬಂಧಪಟ್ಟಂಥ ಒಂದು ಒಳ್ಳೆಯ ಗ್ರೋತ್ ಅನ್ನೋದು ನಿಮಗೆ ಕಾಣಿಸ್ತಾ ಇದೆ. ನಿಮ್ಮ ಪರಿಶ್ರಮಕ್ಕೆ ಈಗ ಒಂದು ವ್ಯಾಲ್ಯೂ ಸಿಗುವಂಥ ಸಮಯ ಬಂದಿದೆ. ಪರಿಹಾರಗಳು ಏನು ಮಾಡಬಹುದು ಅಂತ ನೋಡೋದಾದರೆ, ಮುಂದಿನ 11 ಭಾನುವಾರ, ನೆನಪಿರಲಿ ಭಾನುವಾರ, ಭೈರವಾಷ್ಟಮಿಗಳು ಸಾಧ್ಯ ಆದರೆ ಕಾಲಭೈರವನ ದೇವಸ್ಥಾನಕ್ಕೆ ಭೇಟಿ ನೀಡಿ. ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗ್ತಾ ಇಲ್ಲ ಅಂದರೆ ಮನೆಯಲ್ಲೇ ಒಂದು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬಹುದು. ಪ್ರತಿ ಭಾನುವಾರ ಅಥವಾ ಮಂಗಳವಾರ ಓಂ ಕಾಲಭೈರವಾಯ ನಮಃ ಅನ್ನೋ ಒಂದು ಮಂತ್ರವನ್ನು 27 ಬಾರಿ ಅಥವಾ 108 ಬಾರಿ ಜಪವನ್ನು ಕೂಡ ಮಾಡಬಹುದು. ಅಥವಾ ನಾಯಿಗಳು ಏನಿರುತ್ತೆ ಅಲ್ವಾ, ಅವಕ್ಕೆ ಆಹಾರವನ್ನು ನೀಡೋದು ಕೂಡ ಅಂದರೆ ಕಾಲಭೈರವನಿಗೆ ಒಂದು ಮರ್ಯಾದೆ ಕೊಟ್ಟಷ್ಟೇ ಒಂದು ಉತ್ತಮವಾಗಿರುವಂಥ ಒಂದು ಕೆಲಸ ಇದಾಗಿರುತ್ತೆ. ಭೈರವನ ಕೃಪೆಗೆ ಪಾತ್ರರಾಗೋದಕ್ಕೆ ಇದು ಕೂಡ ಒಂದು ಸಹಾಯವನ್ನು ಮಾಡುತ್ತೆ. ನಿಮ್ಮ ಪರವಾಗಿ ಈಗ ಸಮಯ ಕೆಲಸ ಮಾಡ್ತಾ ಇದೆ. ನೀವು ಶಾಂತವಾಗಿ ನೆಮ್ಮದಿ ಆಗಿರಿ. ಧರ್ಮದ ಮಾರ್ಗದಲ್ಲಿ ನೀವಿದ್ದೀರಾ ಅನ್ನೋದಾದರೆ ಖಂಡಿತ ಉಳಿದ ನ್ಯಾಯವನ್ನು ಕಾಲಭೈರವರೇ ಮಾಡ್ತಾರೆ. ನಿಮ್ಮ ಒಂದು ಸಕ್ಸಸ್ ಅನ್ನೋದನ್ನು ಯಾರು ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನೋಡ್ತಾ ಇದ್ದೀವಿ. ನೀವು ಧ್ಯಾನ ಮಾಡುವಾಗ ಬೇಡದೇ ಇರೋ ಯೋಚನೆಗಳು ಬರ್ತಾ ಇದೆ, ಆಧ್ಯಾತ್ಮಿಕ ಒಂದು ಸಾಧನೆಯನ್ನು ನೀವು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಅಂದರೆ ಖಂಡಿತ ಈ ಒಂದು ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡಬಹುದು.
ಧ್ಯಾನ ಮಾಡುವಾಗ ಬರುವಂಥ ಒಂದು ನೆಗೆಟಿವ್ ಥಾಟ್ಸ್ ಏನಿದೆ ಅದನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲದೆ ಧ್ಯಾನವನ್ನು ಒಂದು ಕಾನ್ಸಂಟ್ರೇಷನ್ನಿಂದ ಮಾಡೋದಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಮತ್ತು ಈ ಒಂದು ಮೂನ್ ಸ್ಟೋನ್ ಕ್ರಿಸ್ಟಲ್ ಏನು ಕಾಣ್ತಿದೆ ಅಲ್ವಾ ಬ್ರೇಸ್ಲೆಟು, ಇದು ನಿಮ್ಮ ಮನಸ್ಸಲ್ಲಿರುವಂಥ ಒಂದು ಓವರ್ ಥಿಂಕಿಂಗನ್ನು ಕಡಿಮೆ ಮಾಡೋದಕ್ಕೆ, ನಿಮ್ಮ ಒಂದು ಜಾತಕದಲ್ಲಿ ಏನಾದರೂ ಒಂದು ಚಂದ್ರ ನೀಚ ಸ್ಥಿತಿಲಿದೆ, ತುಂಬ ಮನಸ್ಸಿಗೆ ವ್ಯಥೆಯನ್ನು ಕೊಡ್ತಾ ಇದ್ದಾರೆ ಅನ್ನೋದಾದರೆ ಖಂಡಿತ ಈ ಒಂದು ಕ್ರಿಸ್ಟಲನ್ನು ನೀವು ಉಪಯೋಗ ಮಾಡೋದ್ರಿಂದ ಮನಸ್ಸಲ್ಲಿರುವಂಥ ನೋವೆಲ್ಲ ಕಡಿಮೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲದೆ ನೀವು ಯಾವ ಒಂದು ನಿರ್ಧಾರವನ್ನು ತಗೊಳ್ಳೋಕ್ಕೆ ಆಗ್ತಿಲ್ಲ, ತುಂಬ ಭಯ ಪಡ್ತಿದ್ದೀರಾ, ವಿನಾಕಾರಣ ಭಯ ಪಡ್ತಿದ್ದೀರಾ, ಎಲ್ಲೂ ಹೋಗೋದಕ್ಕೆ ಭಯ, ಯಾರ ಜೊತೆ ಮಾತಾಡೋದಕ್ಕೆ ಭಯ, ಈ ರೀತಿ ಎಲ್ಲ ತೊಂದರೆಗಳಿದ್ದರೆ ಇದನ್ನು ಉಪಯೋಗ ಮಾಡೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. 5ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಸಿಗ್ತಾ ಇರುವಂಥ ಒಂದು ದೈವದ ಬೆಂಬಲ ಯಾವುದು ಅಂತ ನೋಡೋಣ. ಇಷ್ಟು ದಿನ ನೀವು ಪಟ್ಟಿರುವಂಥ ಕಷ್ಟಗಳೇನಿದೆ ಅಲ್ವಾ, ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಗೆ ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇರೋದು ಅನ್ನೋದನ್ನು ನೋಡ್ತಾ ಇದ್ದೀವಿ. ನೀವು ಕಾಯ್ತಾ ಇರುವಂಥ ಉತ್ತರ, ಅವಕಾಶ, ನ್ಯಾಯ ಬಹಳ ದೂರದಲ್ಲೇನಿಲ್ಲ. ಇಲ್ಲಿ 2 ಆಫ್ ವಾರ್ಡ್ಸ್ ಕಾರ್ಡ್ ನೋಡ್ತಾ ಇರುವಂಥದ್ದು ಭವಿಷ್ಯದ ಯೋಚನೆ ಆಗಿರಬಹುದು, ಅಥವಾ ಹೊಸ ದಿಕ್ಕು, ಸರಿಯಾದ ನಿರ್ಧಾರ, ಜೀವನದ ಮುಂದಿನ ಹಂತವನ್ನು ಇದು ತೋರಿಸ್ತಾ ಇದೆ. ನೀವು ಬಹಳ ದಿನಗಳಿಂದ ಒಂದೇ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಿದೆ ಅಂತ ಅನ್ನಿಸಿರ್ಬೋದು. ಮುಂದೆ ಏನು ಮಾಡಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಕೂಡ ನಿಮ್ಮನ್ನು ಕಾಡಿರುತ್ತೆ. ಆದರೆ ಈಗ ನಿಮ್ಮ ಮುಂದೆ ಒಂದು ಹೊಸ ದಾರಿ ಅನ್ನೋದು ಓಪನ್ ಆಗ್ತಾ ಇದೆ ಅಂತ ಕಾಣ್ತಾ ಇದೆ. ಅದ್ರ ಜೊತೆಲಿ ಜಾಂಬವಂತನ ಕಾರ್ಡ್ ಕೂಡ ಬಂದಿದೆ. ಇದರ ಒಂದು ಅರ್ಥ ಜ್ಞಾನ, ತಾಳ್ಮೆ, ಅನುಭವ ಮತ್ತು ಸರಿಯಾದ ಸಮಯದ ಸಂಕೇತ ಅನ್ಕೋಬಹುದು. ಅವರು ಹನುಮಂತನಿಗೆ ತನ್ನ ಶಕ್ತಿಯನ್ನು ನೆನಪು ಮಾಡಿರುವಂಥ ಒಂದು ಕಾಡಿಲ್ಲಿ ಸಿಗ್ತಾ ಇರುವಂಥದ್ದು. ನಿಮ್ಮೊಳಗಡೆ ಇರುವಂಥ ಶಕ್ತಿನ ನೀವು ಇನ್ನೂ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋ ಒಂದು ಅರ್ಥ ಕೂಡ ಇಲ್ಲಿ ಬರ್ತಾ ಇದೆ. ನಿಮ್ಮ ಶತ್ರುಗಳು ನಿಮ್ಮನ್ನು ತುಂಬ ವೀಕ್ ಅಂತ ಅಂದ್ಕೊಂಡಿರ್ಬೋದು, ಆದರೆ ನಿಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಏನಿದೆ ಅದನ್ನು ಕಡಿಮೆ ಮಾಡೋದಕ್ಕೆ ಅವ್ರ ಕೈಲಿ ಖಂಡಿತ ಸಾಧ್ಯ ಆಗಿರೋದಿಲ್ಲ. ಆದರೆ ಈಗ ಪರಿಸ್ಥಿತಿ ಏನಿದೆ ಅಲ್ವಾ, ಅದು ಕಂಪ್ಲೀಟಾಗಿ ನಿಮ್ಮ ಪರವಾಗಿ ಇದೆ. ನಿಮ್ಮ ಒಂದು ವ್ಯಾಲ್ಯೂ ಏನು, ನಿಮ್ಮ ಒಂದು ಕೇಪಬಿಲಿಟಿ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ತೀರಾ. ನಿಮ್ಮ ಬೆಳವಣಿಗೆನ ಯಾರು ಕೂಡ ಜಾಸ್ತಿ ದಿನ ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನು ನೋಡ್ತಾ ಇದ್ದೀವಿ. ಈ ರೀಡಿಂಗಲ್ಲಿ ಮತ್ತೊಂದು, ಕೆಲವು ಜನರಿಗೆ ತುಂಬ ಒಂದು ಪ್ರಯಾಣ ಮಾಡಬೇಕು ಎಲ್ಲಿಗೋ ಅಂತ ಇರುತ್ತೆ, ಹೊಸ ಕೆಲಸದ ವಿಷಯಕ್ಕೆ, ಹೊಸ ವ್ಯವಹಾರದ ವಿಷಯಕ್ಕಾಗಿರ್ಬೋದು, ಅಥವಾ ನೀವು ರೀಲೊಕೇಟ್ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಆ ಒಂದು ಯೋಜನೆ ಮಾಡೋದಕ್ಕೆ ಇದು ಒಳ್ಳೆಯ ಸಮಯ ಅಂತ ಕಾಣಿಸ್ತಾ ಇದೆ. ಜಾಂಬವಂತನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಒಂದು ಸ್ಟೆಬಿಲಿಟಿ ಅನ್ನೋದಾಗಿರ್ಬೋದು, ಅಥವಾ ಜ್ಞಾನ, ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಂಥ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ. ಇನ್ನು ಮುಂದೆ ನಿಮ್ಮ ಭಾವನೆಗಳಿಗಿಂತ ಒಂದು ಎಮೋಷ್ನಲ್ ಆಗಿ ಯೋಚನೆ ಮಾಡೋದಕ್ಕಿಂತ ಯೋಚನೆ ಮಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿ ಅನ್ನೋದು ಇಲ್ಲಿ ಸಿಗ್ತಾ ಇರುವಂಥ ಸಂದೇಶ ಆಗಿದೆ. ಮುಂದಿನ 21 ದಿನಗಳು ಪ್ರತಿದಿನ ಹನುಮಾನ್ ಚಾಲೀಸನ್ನು ನೀವು ಪಠಣೆ ಮಾಡಬಹುದು, ಅಥವಾ ಕನಿಷ್ಠ ಓಂ ಶ್ರೀ ಹನುಮತೆ ನಮಃ ಅನ್ನೋ ಒಂದು ಮಂತ್ರವನ್ನು 108 ಬಾರಿ ಜಪ ಮಾಡೋದ್ರಿಂದ ಜಾಂಬವಂತನ ಜ್ಞಾನ ಶಕ್ತಿಯನ್ನು ಒಂದು ನೆನಪು ಮಾಡ್ಕೊಳ್ಳಿ. ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳೋದಕ್ಕೂ ಮೊದಲು ನಿಮ್ಮ ಇಷ್ಟ ದೇವತೆಯನ್ನು ನೆನಪು ಮಾಡ್ಕೊಳ್ಳಿ. ಸಾಧ್ಯ ಆದರೆ ಪ್ರತಿ ಮಂಗಳವಾರ ಏನಿದೆ, ಬಾಳೆಹಣ್ಣು ಅಥವಾ ಬೇರೆ ಒಂದು ಆಹಾರಗಳನ್ನು ಕೋತಿಗಳಿಗೆ, ಅಗತ್ಯ ಇರೋರಿಗೆ ದಾನ ಮಾಡಬಹುದು. ನೀವೀಗ ನಿಂತಿರುವ ಸ್ಥಳ ಏನಿದೆ, ನಿಮ್ಮ ಒಂದು ಡೆಡ್ ಎಂಡ್ ಪಾಯಿಂಟ್ ಖಂಡಿತ ಅಲ್ಲ. ಇದು ನಿಮ್ಮ ಹೊಸ ಪ್ರಯಾಣದ ಆರಂಭ ಅನ್ನೋದು ಜಾಂಬವಂತನ ಆಶೀರ್ವಾದದಿಂದ ನಿಮ್ಮೊಳಗಡೆ ಇರೋ ಒಂದು ಶಕ್ತಿ ಅನ್ನೋದು ಜಾಗೃತಿ ಆಗ್ತಾ ಇದೆ. ಸರಿಯಾದ ಸಮಯದಲ್ಲಿ ನೀವು ನಿರೀಕ್ಷಣೆ ಮಾಡದೇ ಇರುವಂಥ ಯಶಸ್ಸು ಅನ್ನೋದನ್ನು ನೀವು ಪಡಿತೀರಾ. ನಮ್ಮ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ, ಓದಿದ್ರೂ ಕೂಡ ನೆನಪೇ ಇರ್ತಾ ಇಲ್ಲ, ಕಾನ್ಸಂಟ್ರೇಷನ್ ಅನ್ನೋದೇ ಇಲ್ಲ, ಈ ರೀತಿ ಎಲ್ಲ ನೀವು ಯೋಚನೆ ಮಾಡ್ತಿದ್ರೆ ಖಂಡಿತ ಈ ಒಂದು ಕ್ರಿಸ್ಟಲ್ಗಳ ಸಹಾಯವನ್ನು ನೀವು ಪಡ್ಕೋಬೋದಾಗಿರುತ್ತೆ. ಇದನ್ನು ನಿಮ್ಮ ಮಗುವಿನ ಒಂದು ಜಾತಕಕ್ಕೆ ಸರಿ ಹೊಂದುವಂಥ ರೀತಿಯಲ್ಲಿ, ಒಂದು ಎಜುಕೇಷನ್ಗೆ ಆಗಿರ್ಬೋದು, ಅವರಿಗೆ ಒಂದು ಕೆಟ್ಟ ದೃಷ್ಟಿ ತಾಗದೇ ಇರೋ ರೀತಿ, ಪದೇ ಪದೇ ಕಾಯಿಲೆ ಬರ್ತಿರುತ್ತೆ. ಯಾಕೆ ಅಂದರೆ ಒಂದು ಕೆಟ್ಟ ದೃಷ್ಟಿ ಅವರಿಗೆ ಜಾಸ್ತಿ ಆಗ್ತಾ ಇರುತ್ತೆ. ಇದೆಲ್ಲ ಒಂದು ಸಮಸ್ಯೆಗಳನ್ನು ತಡೆಯೋದಕ್ಕೆ ಅಂತ ಈ ಒಂದು ಕ್ರಿಸ್ಟಲ್ಗಳನ್ನು ನೀವು ಉಪಯೋಗ ಮಾಡಬಹುದು. ಇದು ಆರೋಗ್ಯ ಸಮಸ್ಯೆಗಳಿಗೆ ಅಷ್ಟೇ ಅಲ್ಲ, ಒಂದು ಎಜುಕೇಷನ್ಗೆ ಕೂಡ ತುಂಬಾ ಉಪಯೋಗವಾಗುತ್ತೆ. ಯಾರಿಗೆಲ್ಲ ಇದರ ಅವಶ್ಯಕತೆ ಇದೆ, ನಿಮ್ಮ ಒಂದು ಮಗುವಿನ ಬೆಳವಣಿಗೆ ಏನಿದೆ ಆರೋಗ್ಯಕರವಾಗಿ ಇರಲಿ ಅಂತ ಆಸೆ ಇರೋರು ಇದನ್ನು ಒಂದು ಸಲ ಉಪಯೋಗ ಮಾಡಿ ನೋಡಬಹುದು.
ಈ ಒಂದು ಕ್ರಿಸ್ಟಲನ್ನು ಕೈಯಲ್ಲಿ ಹಿಡಿದು ಮಗು ಒಂದಷ್ಟು ಶ್ಲೋಕಗಳನ್ನು ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಅವರ ಒಂದು ಕಾನ್ಸಂಟ್ರೇಷನ್ ಅನ್ನೋದು ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲದೆ ಅವರಿಗೆ ಯಶಸ್ಸು ಅನ್ನೋದು ಸಿಗೋದಕ್ಕೆ ಒಂದು ದೈವಿಕ ಒಂದು ರಕ್ಷಣೆ ಕೂಡ ನಿಮಗೆ ಆ ಒಂದು ಮಂತ್ರ ಕ್ರಿಸ್ಟಲ್ ಜೊತೆ ನಿಮಗೆ ಸಿಗ್ತಾ ಇದೆ. ಖಂಡಿತ ಪ್ರಯತ್ನ ಮಾಡಿ ನೋಡಿ. 6ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮಗೆ ಯಾವ ದೈವದ ರಕ್ಷಣೆ ಇದೆ ಅಂತ ನೋಡೋಣ. ನೀವು ಯಾವುದೋ ಒಂದು ವಿದ್ಯೆಯನ್ನು ಕಲಿಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಅಥವಾ ಹಣಕಾಸಿನ ಅವಕಾಶಗಳಿಗಾಗಿ ಎದುರು ನೋಡ್ತಾ ಇದ್ದೀರಾ ಅನ್ನೋದಾದರೆ, ಉದ್ಯೋಗಕ್ಕೆ ಎದುರು ನೋಡ್ತಾ ಇದ್ದೀರಾ, ಯಾವುದೇ ಒಂದು ವಿಷಯಕ್ಕೆ ನೀವು ಎದುರು ನೋಡ್ತಾ ಇದ್ದೀರಾ, ಭವಿಷ್ಯಕ್ಕೆ ಒಂದು ಒಳ್ಳೆಯ ಒಂದು ಬೇಸ್ಮೆಂಟ್ ಹಾಕಬೇಕು, ಫೌಂಡೇಶನ್ ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ಇದೊಂದು ಒಳ್ಳೆಯ ದಿನ, ಟೈಮ್ ಶುರು ಆಗಿದೆ ನಿಮಗೆ ಅಂತ ನೋಡ್ಬೋದು. ಬಹಳ ದಿನಗಳಿಂದ ನೀವು ಮಾಡಿರುವಂಥ ಪರಿಶ್ರಮ ಏನಿದೆ ಅದೆಲ್ಲದಕ್ಕೂ ಈಗ ರಿಸಲ್ಟ್ ಅನ್ನೋದು ಸಿಗುವಂತಹ ಸಮಯ ಬಂದಿದೆ. ಕೆಲವ್ರಿಗೆ ಹೊಸ ಉದ್ಯೋಗ, ಹೊಸ ಕೋರ್ಸ್‌ಗೆ ಜಾಯಿನ್ ಆಗುವಂಥದ್ದು, ಹೊಸದಾಗಿರುವಂಥ ವ್ಯವಹಾರ ಶುರು ಮಾಡುವಂಥದ್ದು, ಅಥವಾ ಮಲ್ಟಿಪಲ್ ಇನ್ಕಮ್ ಸೋರ್ಸಸ್ ಅನ್ನೋದು ಕ್ರಿಯೇಟ್ ಆಗುವಂಥ ಚಾನ್ಸಸ್ ಇಲ್ಲಿ ಕಾಣ್ತಾ ಇದೆ. ಇದ್ರ ಜೊತೆಯಲ್ಲಿ ಬಂದಿರುವಂಥ ಒಂದು ಪಾರ್ವತಿ ದೇವಿಯ ಕಾರ್ಡ್ ಏನಿದೆ, ಈ ಪಾರ್ವತಿ ದೇವಿ ಅಂದ್ರೇ ಪ್ರೀತಿ, ತಾಳ್ಮೆ, ಕರುಣೆ ಮತ್ತು ಕುಟುಂಬದ ಸುಖ ಅಂತ ಅನ್ಕೋಬಹುದು. ಅದರ ಜೊತೆಗೆ ನಿಮಗೆ ಇವರ ಒಂದು ರಕ್ಷಣೆ ಕೂಡ ಸಿಗ್ತಾ ಇದೆ. ನೀವು ಎಷ್ಟೇ ಕಷ್ಟ ಅನುಭವಿಸಿದ್ರೂ ಆ ಸಮಯದಲ್ಲಿ ಪಾರ್ವತಿ ದೇವಿಯ ಕೃಪೆ ನಿಮ್ಮನ್ನು ಕಾಣದ ರೀತಿಯಲ್ಲಿ ನಿಮ್ಮನ್ನು ಕಾಪಾಡಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ನಿಮ್ಮ ಶತ್ರುಗಳು ನಿಮ್ಮ ಒಂದು ಏಳಿಗೆಯನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡಿದಾರಲ್ವಾ, ನಿಮ್ಮ ಬಗ್ಗೆ ತಪ್ಪು ಮಾತುಗಳನ್ನು ಆಡಿರಬಹುದು, ನಿಮ್ಮ ಅವಕಾಶಗಳನ್ನು ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರ್ಬೋದು. ಆದರೆ ಈಗ ಅವರ ಪ್ರಯತ್ನಗಳು ನಿಧಾನವಾಗಿ ಎಲ್ಲಾನು ಫಲ ಇಲ್ಲದೆ ಇರೋ ರೀತಿ ಆಗ್ತಾ ಇದೆ. ಅವರು ಮಾಡಿದ ಕರ್ಮದ ಪರಿಣಾಮ ಅವ್ರ ಜೀವನದಲ್ಲೇ ಕಾಣಿಸ್ಕೊಳ್ತಾ ಇದೆ. ಈ ಕಾರ್ಡ್ ನಿಮಗೆ ಒಂದು ಸಲಹೆ ಕೊಡ್ತಾ ಇರುವಂಥದ್ದು ಏನಂದರೆ, ಇನ್ನು ಮುಂದೆ ನಿಮ್ಮ ಜ್ಞಾನವನ್ನು ನೀವು ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ನಿಮ್ಮನ್ನು ನೀವು ಅಪ್‌ಸ್ಕಿಲ್ ಮಾಡ್ಕೋಬೇಕಾಗುತ್ತೆ. ಕೆಲವೊಂದು ಸ್ಕಿಲ್ಗಳನ್ನು ಕಲಿಯೋದಾಗಿರ್ಬೋದು, ಹಣಕಾಸಿನ ವಿಷಯದಲ್ಲಿ ತುಂಬ ಜಾಗರೂಕತೆಯಿಂದ ಇರಬೇಕು ಅನ್ನೋದು. ಈಗ ನೀವು ಮಾಡುವಂಥ ಸಣ್ಣ ಪ್ರಯತ್ನಗಳು ಮುಂದಿನ ದಿನಗಳಲ್ಲಿ ದೊಡ್ಡ ಯಶಸ್ಸನ್ನು ನಿಮಗೆ ತಂದುಕೊಡುತ್ತೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಕುಟುಂಬದಲ್ಲಿ ಈಗ ಒಂದು ಸ್ಟ್ರೆಸ್ ಅನ್ನೋದು ಕಡಿಮೆ ಆಗುತ್ತೆ. ತಾಯಿ ಅಥವಾ ಮಹಿಳೆಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಬದಲಾವಣೆಗಳು ಬರಬಹುದು. ಕೆಲವರಿಗೆ ಮದುವೆ ಅಥವಾ ಕುಟುಂಬದಲ್ಲಿ ಕೆಲವೊಂದು ಶುಭ ಕಾರ್ಯಗಳು ನಡೆಯುವಂಥ ಒಂದು ಸಾಧ್ಯತೆಗಳಿಲ್ಲಿ ಕಾಣ್ತಾ ಇದೆ. ಮುಂದಿನ 16 ಶುಕ್ರವಾರಗಳು ಅಥವಾ ಸಾಧ್ಯವಾದಷ್ಟು ಶುಕ್ರವಾರ ಪಾರ್ವತಿ ದೇವಿಯನ್ನು ಭಕ್ತಿಯಿಂದ ಪೂಜೆ ಮಾಡಬಹುದು. ಓಂ ಹ್ರೀಂ ಗೌರಿಯೇ ನಮಃ ಅಥವಾ ಓಂ ಪಾರ್ವತೈ ನಮಃ ಅನ್ನೋ ಒಂದು ಮಂತ್ರವನ್ನು 21 ಬಾರಿ ನೀವು ಹೇಳ್ಕೋಬಹುದು. ತಾಯಿಯನ್ನು ಗೌರವದಿಂದ ಕಾಣಬೇಕು, ಮಹಿಳೆಯರನ್ನು ಗೌರವದಿಂದ ಕಾಣಬೇಕು. ಯಾವುದೇ ಸಣ್ಣ ಸಹಾಯ ಮಾಡೋ ಒಂದು ಅವಕಾಶ ಸಿಕ್ಕಿದ್ರೂ ಕೂಡ ನೀವು ತಪ್ಪಿಸ್ಕೊಳ್ದೆ ಅವರಿಗೆ ಸಹಾಯವನ್ನು ಮಾಡಬೇಕು. ಅದರಿಂದ ಕೂಡ ನಿಮ್ಮಲ್ಲಿರುವಂಥ ಒಂದು ತೊಂದರೆಗಳೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಪಾರ್ವತಿ ದೇವಿಯ ಕೃಪೆ ಅನ್ನೋದು ಹೆಚ್ಚಾಗುತ್ತೆ. ಈ ದಿನ ನೀವು ಹಾಕ್ತಾ ಇರುವಂಥ ಸಣ್ಣ ಸಣ್ಣ ಹೆಜ್ಜೆಗಳೇನಿದೆ, ನಾಳೆ ನಿಮಗೆ ಒಂದು ದೊಡ್ಡ ಯಶಸ್ಸನ್ನು ತಂದುಕೊಡೋದಕ್ಕೆ ಸಹಾಯವನ್ನು ಮಾಡುತ್ತೆ. ಪಾರ್ವತಿ ದೇವಿಯ ಆಶೀರ್ವಾದ ನಿಮ್ಮ ಜೊತೆ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಸ್ಟೆಬಿಲಿಟಿ ಅನ್ನೋದು ಆಗಿರಬಹುದು, ಅಥವಾ ನೆಮ್ಮದಿ, ಅಬೈಂಡೆನ್ಸ್ ಅನ್ನೋದು ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದಾಗಿತ್ತು ಈ ದಿನದ ರೀಡಿಂಗ್. ನಿಮಗೆ ಯಾವ ಒಂದು ಕಾರ್ಡ್ ಆಯ್ಕೆ ಮಾಡ್ಕೊಂಡಿದ್ರಿ, ಯಾವ ಒಂದು ಸಂದೇಶ ನಿಮಗೆ ರೆಸೊನೇಟ್ ಆಯಿತು ಅನ್ನೋದನ್ನು ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಆಗಿರ್ಬೋದು, ಆಕಾಶಿಕ್ ರೀಡಿಂಗ್, ನ್ಯೂಮರಾಲಜಿ ಅಥವಾ ಈ ರೀತಿ ಆಸ್ಟ್ರಾಲಜಿ ಏನೆಲ್ಲ ಒಂದು ಸೇವೆಗಳಿದೆ ಅದನ್ನು ಖಂಡಿತವಾಗ್ಲೂ ನಮ್ಮ ಮೂಲಕ ನೀವು ಪಡ್ಕೋಬೋದಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ ಖಂಡಿತ ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಹೈಪ್ ಬಟನನ್ನು ಪ್ರೆಸ್ ಮಾಡಿ. ಯಾರಾದರೂ ಇನ್ನೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವಿಷಯ ನೆನಪಿರಲಿ, ದೇವರ ನ್ಯಾಯ ಸ್ವಲ್ಪ ತಡ ಆಗ್ಬೋದು, ಆದರೆ ಖಂಡಿತ ಬಂದೇ ಬರುತ್ತೆ, ಸಿಕ್ಕೇ ಸಿಗುತ್ತೆ. ನಿಮ್ಮ ಒಳ್ಳೆಯ ಕರ್ಮ ಏನಿದೆ ಅದಕ್ಕೆ ಒಳ್ಳೆಯ ಪ್ರತಿಫಲ ಅನ್ನೋದು ನೀವು ಪಡೆದೇ ಪಡಿತೀರ. ನಂಬಿಕೆ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಸರಿಯಾದ ಸಮಯದಲ್ಲಿ ನಿಮಗೆ ಅದು ಸೇರುತ್ತೆ ಅನ್ನೋ ಒಂದು ನಂಬಿಕೆ ಇರಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅದುವರೆಗೂ ಮಿಸ್ ಸಿಕ್ಕಿರೋ ಚಾನಲ್ನಲ್ಲಿ ವಿಡಿಯೋಸನ್ನು ನೋಡ್ತಾ ಇರಿ. ಧನ್ಯವಾದಗಳು. ಎಲ್ಲವೂ ಶುಭವಾಗಲಿ.